ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ನೀವು KCT 2026 ರಿಸಲ್ಟು ಆಲ್ರೆಡಿ ನೋಡಿದ್ದೀರಾ. ಈಗ ರಿಸಲ್ಟ್ ಅನಾಲಿಸಿಸ್ ಮಾಡೋ ಡೀಟೇಲ್ ಆಗಿ ಇದರಿಂದ ನಿಮ್ಗೆ ಏನು ಐಡಿಯಾ ಗೊತ್ತಾಗುತ್ತೆ ಅಂದರೆ ನಿಮ್ಮ ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗ್ಬೋದು, ನಿಮ್ಮ ಕ್ಯಾಟಗರಿ ಎಷ್ಟು ಜನ ಇನ್ಕ್ರೀಸ್ ಆಗ್ಬೋದು ಕಂಪೇರ್ ಟು ಲಾಸ್ಟ್ ಇಯರು ನಿಮ್ಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಇದು ಇದು ಅಫಿಷಿಯಲ್ ಡಾಟಾ, ಇದು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ. ಓಕೆ ಫ್ರೆಂಡ್ಸ್, ಈಗ ಮೊದಲು ನೋಡ್ಕೊಳ್ಳಿ, ಕಂಪೇರ್ ಮಾಡೋಣ. ಫಸ್ಟು ಟೋಟಲ್ ರಿಸಲ್ಟ್ ನೋಡೋಣ, ಆಮೇಲೆ ನಿಮ್ಮ ಕ್ಯಾಟಗರಿ ವೈಸ್ ಹೋಗೋಣ. ಓಕೆ ಫ್ರೆಂಡ್ಸ್, 2024, 25, 26 ಚೇಂಜಸ್ ಏನಿಲ್ಲ, ಆಲ್ಮೋಸ್ಟ್ ಸೇಮು ಅಪ್ಲೈ ಮಾಡಿದ್ದಾರೆ. ಓಕೆ, ಆ ಪೀರಿಯಡು ಆಲ್ಮೋಸ್ಟ್ ಸೇಮು, ಬಟ್ಟು ಒಂದು 2000 ಲೆಸ್ ಇದ್ದಾರೆ ಈ ವರ್ಷ 2026. ಓಕೆ, ಎಲಿಜಿಬಲ್ ಕೂಡ ಆಲ್ಮೋಸ್ಟ್ ಅದೇ, ಒಂದು 2.75 ಇದೆ, 2.92 ಅಂದರೆ ಒಂದು 20,000 ಅರೌಂಡು 18 to 20,000 ಸ್ಟೂಡೆಂಟ್ಸು ಎಕ್ಸ್ಟ್ರಾ ಎಲಿಜಿಬಲ್ ಆಗ್ಯಾರ ಈ ವರ್ಷ. ಓಕೆ, ಇಂಜಿನಿಯರಿಂಗು ನೋಡ್ಕೋಬೋದು, ಇಂಜಿನಿಯರಿಂಗು ಆಲ್ಮೋಸ್ಟ್ ಸೇಮು, ಬಟ್ 20,000 ಎಕ್ಸ್ಟ್ರಾ ಎಲಿಜಿಬಲ್ ಇದ್ದಾರೆ ಈ ವರ್ಷ. 20,000 ಎಕ್ಸ್ಟ್ರಾ ಎಲಿಜಿಬಲ್ ಇದ್ದಾರೆ. ಓಕೆ, ಈ ವರ್ಷ ಆದವರು. ಓಕೆ, ನೆಕ್ಸ್ಟು ಮೇನ್ ನೋಡೋಣ ಕ್ಯಾಟಗರಿ ವೈಸು. ಈಗ ನಿಮಗೊಂದು ಐಡಿಯಾ ಬರುತ್ತೆ. ಇವಾಗ ಕ್ಯಾಟಗರಿ ವೈಸು ಡಿಟೇಲ್ ಅನಾಲಿಸಿಸ್ ನೋಡೋಣ. ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ಯಾರೂ ಮಿಸ್ ಮಾಡ್ಕೊಡಿ, ಕಂಪ್ಲೀಟ್ ಆಗಿಬಿಡಿ ನೋಡಿ ಫ್ರೆಂಡ್ಸ್. ಈಗ ನೋಡಿ, ಫಸ್ಟು SC ಕ್ಯಾಟಗರಿ ನೋಡೋಣ. SC ಕ್ಯಾಟಗರಿ ಅವ್ರದ್ದು 2024 36,200 ಇದ್ದರು, 2025 33,000 ಅರೌಂಡು. ಈ ವರ್ಷ ಅಂದರೆ 2026 38,000 SC ಸ್ಟೂಡೆಂಟ್ಸ್ ಇದ್ದಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ಓವರಾಲ್ ಹೇಳ್ತಾ ಇರೋದು ನಾನು, ಓವರಾಲ್ ಎಷ್ಟು ಜನ, ಇಷ್ಟು ಜನ 282,000 ಇದ್ದಾರಲ್ಲ ಇದರಲ್ಲಿ. ಈ 38,000 ಎಷ್ಟು ಜನ ಇಂಜಿನಿಯರಿಂಗ್ ಮಾಡ್ತಾರೆ, ಎಷ್ಟು ಜನ ಅದರ್ ಕೋರ್ಸಸ್ ಹೋಗ್ತಾರೆ, ಎಷ್ಟು ಜನದ್ದು ರ್ಯಾಂಕು ಅವ್ರಿಗೆ ಬೇಕಾಗಿಂತ ಬಂದಿದೆಯಲ್ಲೋ, ಅಥವಾ ಅವರು ಆಫ್ ಕ್ಯಾಂಪಸ್ ಫಾರ್ ಎಕ್ಸಾಂಪಲ್ ಪೇಮೆಂಟ್ ಶೀಟ್ ಹೋಗ್ತಾರೋ ಅಥವಾ ನೀಟ್ ಹೋಗ್ತಾರೋ ಅದು ಗೊತ್ತಿಲ್ಲ. ಬಟ್ ಟೋಟಲ್ಲು 38,000 ಸ್ಟೂಡೆಂಟ್ಸು ಎಲಿಜಿಬಲ್ ಇದ್ದರೆ ಅವ್ರು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಅದರಲ್ಲಿ ಎಷ್ಟು ಜನ ಮಾಡ್ತಾರೆ ಗೊತ್ತಿಲ್ಲ, ಎಷ್ಟು ಜನದ್ದು ಎಷ್ಟು ರ್ಯಾಂಕ್ ಬಂದಿದ್ದು ಗೊತ್ತಿಲ್ಲ. ಬಟ್ ನಿಮ್ಮೊಂದು ಐಡಿಯಾ ಬರ್ತಾ ಇದೆ, ನಿಮ್ಮ ಕ್ಯಾಟಗರಿ ಇಷ್ಟು ಜನ ಇದ್ದಾರೆ ಟೋಟಲ್ಲು 282,000 ಓಕೆ, ಅದೇ ರೀತಿ ST ಅವ್ರು ಎಷ್ಟು ಜನ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಸೇಮ್ ಇದೆ, ಲಾಸ್ಟ್ ಇಯರ್ದು ಎಲ್ಲ ಸೇಮ್ ಇದೆ ನೋಡಿ. ಈ ವರ್ಷ 1,000 ಎಕ್ಸ್ಟ್ರಾ ಇದ್ದಾರೆ, ಬಟ್ ಆಲ್ಮೋಸ್ಟ್ ಇದು ಸೇಮ್ ಅಂದ್ಕೊಳ್ಳಿ. ಯಾಕಂದ್ರೆ 282,000 ತನಕ ರ್ಯಾಂಕ್ ಬಂದಿದೆ ಅಂದರೆ ಅರ್ಥ ಅಂದರೆ 2,00,000+ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಮಾಡಲ್ಲ, ಅವರು ಬೇರೆ ಏನಾದ್ರು ಟ್ರೈ ಮಾಡ್ತಿರ್ತಾರೆ. ಸೊ ಅಲ್ಲಿ ತಲೆ ಕೆಡಿಸ್ಕೊಬಿಡೋದು. ಓಕೆ, ನೆಕ್ಸ್ಟು ಕ್ಯಾಟಗರಿ 1. ಕ್ಯಾಟಗರಿ 1 ಆಲ್ಮೋಸ್ಟ್ ಸೇಮು, ಒಂದು ಎಷ್ಟಿದೆ ಅಂದರೆ 1,000 ಸ್ಟೂಡೆಂಟ್ಸು ಎಕ್ಸ್ಟ್ರಾ ಇದ್ದಾರೆ. ಓಕೆ, 1,000 ಸ್ಟೂಡೆಂಟ್ಸು ಎಕ್ಸ್ಟ್ರಾ ಇದ್ದಾರೆ. ನಿಮಗೊಂದು ಐಡಿಯಾ ಬರ್ತಾ ಇದೆ ಅನ್ಕೋತೀನಿ ಇವಾಗ ನಿಮ್ಮ ಕ್ಯಾಟಗರಿ ಎಷ್ಟು ಜನ ಇದ್ದಾರೆ ಅಂತ. ಓಕೆ, ನೆಕ್ಸ್ಟು 2Aದವರು 24, 25 ಈ ವರ್ಷ 5,000 ಎಕ್ಸ್ಟ್ರಾ ಇದ್ದಾರೆ. 5K ಈ ವರ್ಷ ಎಷ್ಟಿದೆ 57,384 2Aದವರು ಇದ್ದಾರೆ. ಇದರಲ್ಲಿ 2A ಕನ್ನಡ ಮೀಡಿಯಂ ಅದನ್ನು ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಇದ್ದಾರೆ 2A ಕನ್ನಡ ಮೀಡಿಯಂ ಎಷ್ಟಿದ್ದಾರೆ, ರೂರಲ್ ಮೀಡಿಯಂ ಎಷ್ಟಿದ್ದಾರೆ ಹೇಳ್ತೀನಿ ನಿಮಗೆ. 2A ಕನ್ನಡ ಮೀಡಿಯಂ ಎಲ್ಲ ಸೇರಿಸಿದ್ದು 57,384. ಇಲ್ಲಿ ನಿಮ್ಗೇನು ಐಡಿಯಾ ಬರ್ತಾ ಅಂದರೆ 2,82,000 ನಿಮ್ಮ ಕ್ಯಾಟಗರಿ ಅವರು, ನಿಮ್ದು ಯಾವ್ದಾದ್ರು 2A ಇತ್ತಂದರೆ 57,384 ಇದ್ದಾರೆ ಅಂತ ಐಡಿಯಾ ತಿಳ್ಕೊಳ್ಳಿ. ಅದೇ ರೀತಿ 2B, ಯಾಕಂದರೆ ಇದು ಏನಾಗುತ್ತೆ ಅಂದರೆ ಇದ್ರ ಮೇಲೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರಲ್ಲ, ಡಿಟೇಲ್ ಸೀಟ್ ಮ್ಯಾಟ್ರಿಕ್ಸು. ಈಗ ಆಲ್ರೆಡಿ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ ಬಿಟ್ಟಿದ್ದಾರೆ, ಅಲ್ಲಿ ನಿಮ್ಮದು ಕ್ಯಾಟಗರಿ ವೈಸ್ ಡಿಟೇಲ್ ಕ್ಯಾಟಗರಿ ವೈಸ್ ಬಿಟ್ಟಿಲ್ಲ. ಈಗ ನೆಕ್ಸ್ಟು ಡಿಟೇಲ್ ಕ್ಯಾಟಗರಿ ವೈಸ್ ಬಿಡ್ತಾರೆ. ಅವಾಗ ನಿಮ್ಗೆ ಏನು ಐಡಿಯಾ ಗೊತ್ತಾಗುತ್ತೆ ಅಂದರೆ 2A ಕನ್ನಡ ಮೀಡಿಯಮ್ಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ, ರೂರಲ್ಗೆ ಎಷ್ಟಿದೆ, 2A ಜಿಗೆ ಎಷ್ಟಿದೆ, GM ಎಷ್ಟಿದೆ ಅಂತ ಎಲ್ಲ ಕ್ಯಾಟಗರಿ ಡೀಟೇಲಾಗಿ ಗೊತ್ತಾಗುತ್ತೆ. ಅವಾಗ ನಿಮ್ಗೆ ಐಡಿಯಾ ಗೊತ್ತಾಗುತ್ತೆ, ಓ ನನ್ನ ಕ್ಯಾಟಗರಿ ಅವ್ರಿಗೆ ಇಷ್ಟು ಜನ ಇದ್ದಾರೆ, ಸೊ ನಮ್ಗೆ ಸಿಗೋ ಚಾನ್ಸ್ ಇದಿಲ್ಲ ಈ ಬ್ರ್ಯಾಂಚ್ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಈಗ 2B ನೋಡಿ, 6,000 ಎಕ್ಸ್ಟ್ರಾ ಇದ್ದಾರೆ ಈ ಸತಿ, 6K ಎಕ್ಸ್ಟ್ರಾ 2B. ಓಕೆ, 25ಇಂದ ಈ ವರ್ಷದಿಂದ ಅಂದರೆ 29 ಆಲ್ಮೋಸ್ಟ್ 6K ಎಕ್ಸ್ಟ್ರಾ ಇದ್ದಾರೆ. ಓಕೆ, ನೆಕ್ಸ್ಟು 3Aದು 2,000 ಎಕ್ಸ್ಟ್ರಾ ಇದ್ದಾರೆ. ಅದೇ ರೀತಿ 3B 5,000 ಎಕ್ಸ್ಟ್ರಾ ಇದ್ದಾರೆ ಈ ವರ್ಷ. ಓಕೆ, GM ಎಷ್ಟಿದ್ದಾರೆ ಅಂದರೆ ಕಡಿಮೆ ಇದ್ದಾರೆ ನೋಡಿ ಈ ಸತಿ. ಆ್ಯಕ್ಚುಲಿ ಲಾಸ್ಟ್ ಇಯರಿಂದ ಕಂಪೇರ್ ಮಾಡಿದ್ರೆ ಈ ವರ್ಷ ಕಡಿಮೆ ಇದ್ದಾರೆ. ಲಾಸ್ಟ್ ಇಯರ್ 49,000 ಇದೀವಿ, 4,000 - 4,000K ಕಡಿಮೆ ಇದ್ದಾರೆ GM ಅವರು. ಅದೇ ರೀತಿ ಕನ್ನಡ ಮೀಡಿಯಂ ನೋಡೋಣ. ಇದು ಓವರಾಲ್ ಕನ್ನಡ ಮೀಡಿಯಮ್ ಆಯಿತಾ. ಇಲ್ಲಿ 2AK 2AG 3BG STG SCG ಎಲ್ಲ ಬರುತ್ತೆ. ಇದರಲ್ಲಿ ಕನ್ನಡ ಮೀಡಿಯಮ್ಮು 43,000 ಲಾಸ್ಟ್ ಇಯರ್ ಇತ್ತು, ಈ ವರ್ಷ ಕೂಡ ಅಷ್ಟೇ ಇದ್ದಾರೆ. ಸೊ ಅರೌಂಡ್ ಅಷ್ಟೇ ಇದ್ದಾರೆ. ಅದೇ ರೀತಿ ರೂರಲ್ದವರು ಸೇಮು, ಬಟ್ ಒಂದು 4,000 ಎಕ್ಸ್ಟ್ರಾ ಇದ್ದಾರೆ, 4K ಎಕ್ಸ್ಟ್ರಾ ಇದ್ದಾರೆ ಈ ವರ್ಷ. ಇಲ್ಲಿ ನಿಮಗೊಂದು ಐಡಿಯಾ ಬರ್ತಾ ಇದೆ ಅನ್ಕೋತೀನಿ ಇವಾಗ. ಓಕೆ, ಆಮೇಲೆ ಇದರಲ್ಲಿ ಹೈದರಾಬಾದ್ ಕರ್ನಾಟಕ ಎಷ್ಟು ಜನ ಇದ್ದಾರೆ ಅಂತ. ಹೈದರಾಬಾದ್ ಕರ್ನಾಟಕ ಆಲ್ಮೋಸ್ಟ್ 6,000 ಎಕ್ಸ್ಟ್ರಾ ಇದ್ದಾರೆ. ಓಕೆ, 6K ಎಕ್ಸ್ಟ್ರಾ ಇದ್ದಾರೆ.
ಹೊರನಾಡು ಕನ್ನಡಿಗ ಇವರೆಲ್ಲ ಕಡಿಮೆ ಇದ್ದಾರೆ. ಸೊ ಇದೆಲ್ಲ ನಿಮ್ಗೆ ಡೀಟೇಲ್ ಆಗಿ ಇಲ್ಲಿಂದ ನಿಮ್ಗೆ ಏನು ಅರ್ಥ ಆಗ್ತಾಯಿದೆ ಅಂದರೆ ಇವಾಗ ಕಂಪೇರ್ ಮಾಡಿ ಲಾಸ್ಟ್ ಇಯರಿಂದ ಏನು ಅರ್ಥ ಆಗ್ತಾಯಿದೆ ನಿಮಗೊಂದು ಲಾಸ್ಟ್ ಇಯರ್ ಆಲ್ಮೋಸ್ಟು ಸೇಮ್ ಇದೆ, ಅಷ್ಟೇ ಜನ ಇದ್ದರೆ. ಆದರೆ ಇಲ್ಲಿ ನಿಮ್ಗೆ ನೆಕ್ಸ್ಟ್ ಏನು ಬೇಕಂದರೆ ನೀವು ನೆಕ್ಸ್ಟ್ ಏನು ತಿಳ್ಕೊಬೇಕಾಗಿರೋದಂದ್ರೆ ಇಲ್ಲಿಗ ಮೇನು ನಿಮ್ಮದು ಫಾರ್ ಎಕ್ಸಾಂಪಲ್ 10,000 ಇದೆ ಅಂತ ಅಂದ್ಕೊಳ್ಳಿ, 10K ನಿಮ್ಮದು ರ್ಯಾಂಕ್ ಇದೆ ಅಂತ ಅಂದ್ಕೊಳ್ಳಿ. 10Kಗೆ ಮುಂಚೆ ಎಷ್ಟು ಜನ ಇದ್ದಾರೆ ನಿಮ್ಮ ಕೆಟಗರಿ, ನಿಮ್ಮದು ಫಾರ್ ಎಕ್ಸಾಂಪಲ್ 2AG ಇದೆ ಅಂದ್ಕೊಳ್ಳಿ, ಎಷ್ಟು ಜನ ಇದ್ದಾರೆ. ಆಮೇಲೆ ಅವ್ರಿಗೆ ನೀವು ಫಾರ್ ಎಕ್ಸಾಂಪಲ್ ನೀವು ಇ ಸಿ ಮಾಡೋರಿದ್ರೆ ಅವರು ಇ ಸಿ ತೊಗೋತಾರೆ ಇಲ್ಲೋ ಅದ್ರ ಮೇಲೆ ಕಟಾಪ್ ನಿಂತಿರುತ್ತೆ. ಅವರು 2AG ಅವ್ರು ಎಷ್ಟು ಜನ ಅಂತ ನಿಮ್ಗೆ ಗೊತ್ತಾಗಲ್ಲ. ನಿಮಗೆ ಮೋಕಲ್ ಅಂದ್ಬಿಟ್ಟು ರಿಸಲ್ಟ್ ಬಂದ ಮೇಲೆ ಐಡಿಯಾ ಗೊತ್ತಾಗೋದು. ಇವಾಗ ನೀವು ಏನು ಮಾಡಬೇಕಂದ್ರೆ ಒಂದು ಐಡಿಯಾ ತೊಗೊಂಡು ಟಾಪ್ 2 ಕಾಲೇಜ್ನ ಆ್ಯಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಯಾವಾಗ ಗೊತ್ತಾಗುತ್ತೆ ಮೋಕಲ್ ಅಲಾಟ್ಮೆಂಟ್ ಆದಮೇಲೆ ಒಂದು ಕಟಾಪ್ ಬಿಡ್ತಾರೆ, ಅವಾಗ ಗೊತ್ತಾಗುತ್ತೆ ಓ ನನ್ನ ಕಟಾಪ್ ಇಲ್ಲಿ ಲಾಸ್ಟ್ ಇದೆ, ನನ್ನ ಮೇಲೆಯವರು ಇಷ್ಟು ಜನ ಇದ್ದಾರೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ಲು ನೀವು 10 ಕಾಲೇಜ್ ಹಾಕಿದ್ರೆ 10 ಕಾಲೇಜಲ್ಲಿ 2AGಗೆ ಎಷ್ಟು ಸೀಟ್ ಇದೆ ಅಂತ ಅದು ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಕೆಲವೊಂದು ಕಾಲೇಜಲ್ಲಿ ಕನ್ನಡ ಮೀಡಿಯಮ್ಗೆ ಸೀಟ್ಸ್ ಇರುತ್ತೆ, ಕೆಲವೊಂದು ಕಾಲೇಜಲ್ಲಿ ರೂರಲ್ ಮೀಡಿಯಮ್ ಸೀಟ್ಸ್ ಇರುತ್ತೆ. 2AG ಅಂತೂ ಆಲ್ಮೋಸ್ಟ್ ಸೀಟ್ಸ್ ಇದೆ, ಆದರೆ ಎಷ್ಟು % ಸೀಟ್ಸ್ ಇದೆ ಅಂತ ಅದು ಮ್ಯಾಟ್ರ್ ಆಗುತ್ತೆ. ಆಮೇಲೆ ಯಾವ ಬ್ರಾಂಚಿಗೆ, ಮತ್ತು ಒಂದು ಕಾಲೇಜಲ್ಲಿ ಎಷ್ಟು ಬ್ರಾಂಚಸ್ ಇದೆ, ನಿಮ್ಗೆ ಬೇಕಾದ್ರೂ ಬ್ರಾಂಚಸ್ ಅವ್ರು ಹಾಕಿದಾರೋ ಇಲ್ಲೋ ಅಂತ. ಸೊ ಇದೆಲ್ಲ ಕ್ರೈಟೀರಿಯಾ ಇರುತ್ತೆ. ಸೊ ತಲೆ ಕೆಡಿಸ್ಕೋಬೇಕಾದ್ರು ನೀವು ಮೇನ್ ಈಗ ಬ್ಲೈಂಡ್ಲಿ ಈಗ ಟಾಪ್ 2 ಕಾಲೇಜ್ನ ಹಾಕಬೇಕು, ಆದರೆ ಅಕಾರ್ಡಿಂಗ್ ಟು ನಿಮ್ಮ ಪ್ರಯಾರಿಟಿ ಪ್ರಕಾರ ಎಲ್ಲೂ ಚೇಂಜಸ್ ಆಗಬಾರ್ದು. ಆವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಓಕೆ, ನೆಕ್ಸ್ಟು ಇದೆಲ್ಲ ಡಿಸ್ಟಿಕ್ ವೈಸ್ ಇದೆ. ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ಫೋಟೋ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಬೇಕಂದರೆ. ಓಕೆ, ಇದು ಡಿಸ್ಟಿಕ್ ವೈಸು. ನೆಕ್ಸ್ಟ್ ನಾನು ಇಲ್ಲಿ ಡೀಟೇಲಾಗಿ ಇನ್ನೊಂದು ಏನು ನೋಡಬೇಕಂದ್ರೆ ನಿಮಗೆ ಇದು ಗೋರ್ಮೆಂಟ್ ಕಾಲೇಜು ವಿದಿನ್ 5,000 ಎಷ್ಟು ಜನ ಇದ್ದಾರೆ ಅಂತ ಇದ್ದಾರೆ. ಸೊ ಎಷ್ಟು ಜನ ಇದ್ದಾರೆ 38 ಟೋಟಲ್. ನಿಮಗೆ ಅಫಿಯರ್ಡು ಇಂಜಿನಿಯರಿಂಗ್ ಎಷ್ಟಿದೆ ಅಂದರೆ 53 ಇದ್ದಾರೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕಲ್ತವ್ರು. ಇದು ನಿಮಗೆ ಐಡಿಯಾ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಕನ್ನಡ ಮೀಡಿಯಮ್ ಹೇಳ್ತೀನಿ ನಿಮಗೆ. ಲಾಸ್ಟಲ್ಲಿ ಕನ್ನಡ ಮೀಡಿಯಮ್ ಇದೆ. ಇಲ್ಲಿದೆ ನೋಡಿ ಕನ್ನಡ ಮೀಡಿಯಮು ಟಾಪ್ 10,000 ಸ್ಟೂಡೆಂಟ್ಸಲ್ಲಿ ಕನ್ನಡ ಮೀಡಿಯಮ್ ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ ಎಲ್ಲ ಕೆಟಗರಿ ಬರುತ್ತೆ, ಆಯಿತಾ. ಬಟ್ ಆದರೆ ನಿಮಗೊಂದು ಐಡಿಯಾ ಬರುತ್ತೆ ನೋಡಿ. ಕನ್ನಡ ಮೀಡಿಯಮ್ಮು 226 ಟಾಪ್ 10,000 ಅಲ್ಲಿ, ಅಂದರೆ ಟಾಪ್ 10K ರ್ಯಾಂಕ್ ಒಳಗಡೆ ಏನಿದಾರಲ್ಲ ಅವರು 226 ಕನ್ನಡ ಮೀಡಿಯಮ್ ಇದ್ದಾರೆ. ಈಗ ಇವ್ರಿಗೆ ಪ್ರಯಾರಿಟಿ. ಇವಾಗ ಯಾವ ಟಾಪ್ 10 ಅವ್ರು ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ತಾರೆ ಆ ಕಾಲೇಜಲ್ಲಿ ಕನ್ನಡ ಮೀಡಿಯಮ್ ಸೀಟ್ ಇದ್ದಾರೆ, ಇಮಿಡಿಯೇಟ್ಲಿ ಅವ್ರು ಸಿಗುತ್ತೆ. ಯಾಕೆ 226 ಮೆಂಬರ್ಸ್ ಯಾರು ಇಲ್ಲ ಅಂದರೆ 226 ಮೆಂಬರ್ಸ್ ಅಂತ ಇದ್ದಾರೆ. ಈಗ ಅವ್ರೊಂದು ಎಕ್ಸ್ಟ್ರಾ ಪ್ರಯಾರಿಟಿ. ಮತ್ತು ಇವ್ರದ್ದೆಲ್ಲ ಇದ್ದಾರಲ್ಲ, ಇವ್ರದ್ದು ಯಾವ ಕೆಟಗರಿಯಿಂದ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ 2AK ಇರ್ಬೋದು, 3AK ಇರ್ಬೋದು, 2BK ಇರ್ಬೋದು, STK ಇರ್ಬೋದು, SCK ಇರ್ಬೋದು. ಸೊ ಆ ಕಾಲೇಜಲ್ಲಿ ಸೀಟ್ಸ್ ಇದ್ದರೆ ಅವ್ರಿಗೆ ಈಜಿಲಿ ಸಿಗೋ ಚಾನ್ಸ್ ಇರುತ್ತೆ. ಸೊ ನಿಮ್ಗೆ ಐಡಿಯಾ ಬರ್ತಾ ಇದೆ 10,000 ಒಳಗಡೆ ಯಾರಿದ್ದಾರಲ್ಲ ಅವ್ರದ್ದು ನೋಡ್ಕೊಳ್ಳಿ. ಅದೇ ರೀತಿ ರೂರಲ್ ಕೊಟ್ಟ 10,000 ಒಳಗಡೆ, 10,000 ಒಳಗಡೆ ಕೊಟ್ಟಿದ್ದಾರೆ, 1,000 ಒಳಗಡೆ ಕೊಟ್ಟಿದ್ದಾರೆ, 5,000 ಕೊಟ್ಟರೆ 10,000 ಕೊಟ್ಟಿದ್ದಾರೆ. ಈ 1,000 ಒಳಗಡೆ 70 ಮೆಂಬರ್ಸ್ ಇದ್ದಾರೆ, 79 ಮೆಂಬರ್ಸ್ ಇದ್ದಾರೆ. 5,000 ಒಳಗಡೆ 499, 10,000 ಒಳಗಡೆ 1292 ಅಂದರೆ 1292 ಸ್ಟೂಡೆಂಟ್ಸು ರೂರಲ್ ಸ್ಟೂಡೆಂಟ್ಸ್ ಇದ್ದಾರೆ. ಇಷ್ಟು ಜನ ಅಂತೂ ಇವರು ಅಡ್ವಾಂಟೇಜ್ ಇದೆ. ಈ 79 ಅಂತೂ 1,000 ಒಳಗಡೆ ಆರಾಮ್ಸೆ ಟಾಪ್ ಕಾಲೇಜಲ್ಲಿ ಸಿಗೋ ಚಾನ್ಸ್ ಇರುತ್ತೆ ಅವ್ರಿಗೆ. ಯಾವ್ದು ಕೆಟಗರಿ ಇದ್ದರೂ ಪರವಾಗಿಲ್ಲ, 2A ರೂರಲ್ ಇದ್ದರೂ ಪರವಾಗಿಲ್ಲ, 2B ರೂರಲ್ ಇದ್ದರೂ ಪರವಾಗಿಲ್ಲ, ಈಜಿಲಿ ಸಿಗೋ ಚಾನ್ಸ್ ಇರುತ್ತೆ. ಓಕೆ, ಸೊ ಇದು ಡಿಟೇಲ್ ಅನಾಲಿಸಿಸು ಎಷ್ಟು ಜನ ಅಂತ. ಈಗ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಟಾಪ್ 2 ಕಾಲೇಜು ಮೋಕಲ್ ಅಲಾಟ್ಮೆಂಟ್ ರಿಸಲ್ಟ್ ತನಕ ವೇಟ್ ಮಾಡಬೇಕು. ಅವಾಗ ಕಟಾಪ್ ಬಿಡ್ತಾರಲ್ಲ ಅವಾಗ ಐಡಿಯಾ ಸಿಗುತ್ತೆ ನಿಮಗೆ ಎಷ್ಟು ಜನ ಇರುತ್ತೆ. ಬಟ್ ಇವಾಗ ನೀವು ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡು ಎಲ್ಲ ಹಾಕಬಾರ್ದು. ಟಾಪ್ 2 ರೆಡಿ ಮಾಡ್ಕೋಬೇಕು, ನಿಮ್ಮ ಪ್ರಕಾರ ರಿಸರ್ಚ್ ಮಾಡ್ಕೋಬೇಕು, ಪರ್ಟಿಕ್ಯುಲರ್ ಕಾಲೇಜು ಅದ್ರ ಪ್ರಕಾರ ನೀವು ಹಾಕಬೇಕು. ಓಕೆ ಫ್ರೆಂಡ್ಸ್, ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಡ್ತೀನಿ. ಇಷ್ಟ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ.